ಹಿಂದಿನ ದಿನಗಳಲ್ಲಿ ಅಂದ್ರೆ ಸುಮಾರು 300-400 ವರ್ಷಗಳ ಹಿಂದೆ ಸಪ್ತಮಾತ್ರಿಕೆಯರು ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾರೆ. ಬರುವಾಗ ಮಾರ್ಗ ಮಧ್ಯದಲ್ಲೇ ಒಬ್ಬೊಬ್ರು ನನ್ನ ಕಡೆ ನೆನೆಸ್ಕೋತಾರೆ. ಹಾಗೆ 5ನೆಯವಳಾಗಿ ನಮ್ಮ ಹೊನ್ನಾದೇವಿ ತಾಯಿ ನಮ್ಮ ಊರಿನ ಒಂದು ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೆನೆಸ್ತಾಳೆ. ಯಾಕೆಂದ್ರೆ ಅವಳಿಗೆ ಕೆರೆ ನೀರು, ಆ ದಂಟು, ಕೆರೆಯಲ್ಲಿ ಬೆಳೆಯುವಂತಹ ಕೆಸುವೆ ದಂಟು, ಮತ್ತೆ ಭತ್ತದಲ್ಲಿ ಆಗುವಂತ ಹಸಿ ಅಕ್ಕಿ, ಅದರ ಒಂದು ತಂಬಿಟ್ಟು, ಇದೆಲ್ಲ ಬಹಳ ಪ್ರಿಯ ಆಗಿದ್ದರಿಂದ ಅವಳು ಇಲ್ಲಿ ನೆಲೆಗೊಳ್ತಾಳೆ. ಹಾಗಾಗಿ ಮುಂದಿನ ಇನ್ನ 2 ತಂಗಿಯರು ಮುಂದುವರೆದು ಹೋಗ್ತಾರೆ. ಉಜ್ಜಿನಿಯಲ್ಲಿ ಒಬ್ಳು ಚೌಡಮ್ಮ ಆಗ್ತಾಳೆ, ಮತ್ತೆ ಕಬ್ಬಾಳಮ್ಮ, ಈ ತರ ಬೇರೆ ಬೇರೆ ರೀತಿಯಲ್ಲಿ ಆ ಶಕ್ತಿ ಪೀಠಗಳು ನೆಲೆಗೊಳ್ತವೆ. ಆದ್ರೆ ನಮ್ಮ ಊರ ಈ ತಾಯಿ ಶಾಂತಮೂರ್ತಿ ಆಗಿದ್ದಾಳೆ ಒಂದು. ಮತ್ತೆ ಅವಳಿಗೆ ಯಾವುದೇ ಒಂದು ಅಂಟು ಮುಂಟು ಆಗ್ಬಾರ್ದು. ಬಹಳ ಪ್ರಿಯಕರವಾದಂತಹ ಊಟ ಅಂತಂದ್ರೆ ಕೆಸುವೆ ದಂಟು. ಆ ಕೆಸುವೆ ದಂಟು, ಅಕ್ಕಿ ತಂಬಿಟ್ಟಿನ ಆರತಿ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹದ್ದು. ಹೀಗೆ 1 ವಾರಗಳ ಕಾಲ ನಮ್ಮ ಊರ ಜಾತ್ರಾ ಮಹೋತ್ಸವ ಅಂದ್ರೆ ಹಬ್ಬ ಬಹಳನೇ ವಿಜೃಂಭಣೆಯಿಂದ ನಡೀತದೆ. ಅದರಲ್ಲೂ ಹೆಣ್ಣು ಮಕ್ಕಳು ಆ ಆರತಿ, ತಂಬಿಟ್ಟಿನ ಆರತಿಯನ್ನು ತಗೊಂಡು ಹೋಗಿ ತಾಯಿಗೆ ಅರ್ಪಿಸಿ ಆ ಒಂದು ದೇವಾಲಯದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಇದೆಯಲ್ಲ, ಬಹಳನೇ ಶ್ಲಾಘನೀಯವಾದಂತಹದ್ದು. ಅಂದ್ರೆ ಸೋಮವಾರ ಆರತಿ ಆಗುತ್ತೆ, ತಂಬಿಟ್ಟಿನ ಆರತಿ. ಹಿಂದೆ ಎಲ್ಲ 7 ಸೇರು ಅಕ್ಕಿ ಕುಟ್ಟಿ ಆರತಿ ಮಾಡ್ತಿದ್ರು ಅಂತ ಹೇಳ್ತಾರೆ ನಮ್ಮ ಹಿರೀಕರು. ಆದ್ರೆ ಇವಾಗ್ಲೂ ಹಂಗೆ ನಡೀತಾ ಇದೆ, ಅದನ್ನೇ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಆ ನಂತರ ಆರತಿಯ ನಂತರ ಮಾರನೇ ದಿನ ಏನು ಮಡೆ ಅನ್ನ ಅಂತ ಹೇಳಿ ಮತ್ತೆ ಉಳ್ಸೊಪ್ಪಿನ ಒಂದು ಪದಾರ್ಥವನ್ನ ಮಾಡಿ ಅದನ್ನ ಎಲ್ರಿಗೂ ಉಣಬಡಿಸ್ತಾರೆ. ಇದೇ ಹಬ್ಬದ ಒಂದು ವಿಶೇಷ ಅಡಿಗೆ ಆಗಿರುತ್ತೆ. ಆದ್ರೆ ಆ ವಿಶೇಷತೆಯಲ್ಲಿ ಏನಿದೆ ಅಂತಂದ್ರೆ ಆ ತಾಯಿ ಪ್ರಸಾದ ಸ್ವೀಕರಿಸೋರೇ ಧನ್ಯರು ಅಂತ ಹೇಳಬಹುದು. ಯಾಕೆಂದ್ರೆ ಇಂತಹ ಪ್ರಸಾದ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಾಮೂಲಿ ಊಟಗಳು ಅದು ಇದು ಮಾಡ್ಕೋಬಹುದು, ಆದ್ರೆ ಇಂತಹ ಒಂದು ಕೆರೆಯಲ್ಲಿ ಬೆಳೆದು ಆ ದಂಟನ್ನ ಬಿಡಿಸಿ ಅದರ ಒಂದು ಪದಾರ್ಥವನ್ನ ಮಾಡಿ ಅದಕ್ಕೆ ಸರಿ ಸಮಾನವಾದಂತಹ ಒಂದು ಮಡೆ ಅನ್ನ ಅಂತ ಹೇಳಿ ಮಾಡಿ, ಎಲ್ಲೋ ರೈಸ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ಬಡಿಸ್ತಾರೆ. ಅದ್ರ ಜೊತೆಗೆ ತಂಬಿಟ್ಟು ಎಲ್ಲವನ್ನು ಪ್ರಸಾದವಾಗಿ ಕೊಡ್ತಾರೆ. ಬಹಳ ಚೆನ್ನಾಗಿ ನಡೀತದೆ. ನಂತರ ಗುರುವಾರ, ಇವತ್ತಿನ ದಿವಸ ಬೆಳಗಿನಿಂದಲೇ ತಾಯಿಯ ಅಲಂಕಾರ ಜೋರಾಗಿ ನಡೆದಿದೆ. ನೋಡಕ್ಕೆ 2 ಕಣ್ಣು ಸಾಲದು. ಭಕ್ತರು ಅಸಂಖ್ಯಾತರಾಗಿ ಇಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅವರವರ ಕೋರಿಕೆಗಳನ್ನ ಬೇಡ್ಕೊಂಡು ಅದನ್ನ ಈಡೇರಿಸ್ಕೊಂಡಿರುವಂತ ಸಂಗತಿಗಳು ಬೇಕಾದಷ್ಟಿದ್ದಾವೆ. ಯಾಕೆಂದ್ರೆ ತಾಯಿ ಯಾವತ್ತೂ ಮಕ್ಕಳ ಕೈ ಬಿಡೋದಿಲ್ಲ. ಅಂದ್ರೆ ಏನೇ ಕೋರ್ಕೊಂಡ್ರು ಕೂಡ ಭಕ್ತರು, ಮಕ್ಕಳು ಅದನ್ನ ನೆರವೇರಿಸ್ಕೊಡ್ತಕ್ಕಂತ ಶಕ್ತಿ ಆ ಶಾಂತಮೂರ್ತಿಯಾದ ನಮ್ಮ ಹೊನ್ನಾದೇವಿ ತಾಯಿಯಲ್ಲಿದೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಎಲ್ಲರೂ ಸೇರಿ ಹೊನ್ನಾದೇವಿಯನ್ನ ಕೊಂಡಾಡ್ತೀವಿ. ಈ ಒಂದು ವಿಶೇಷ 1 ವಾರಗಳ ಕಾಲ ನಡೀತದೆ. ಅಂದ್ರೆ 15 ದಿವಸಗಳ ಹಿಂದೆ ಇದಕ್ಕೆ ನಾವು ಏನ್ ಮಾಡ್ತೇವೆ, ಕಂಬ ಹಾಕೋದು ಅಂತ ಹೇಳ್ತೇವೆ. ಅಲ್ಲಿಂದ ಬಂದು ಈ 1 ವಾರ ಪೂರ್ತಿ ಒಂದು ಹಬ್ಬದ ಸಂಭ್ರಮ ಸಡಗರ, ನೆಂಟರು ಇಷ್ಟರನ್ನೆಲ್ಲ ಕರೆಸಿ ಮತ್ತೆ ಎಲ್ಲರೂ ಸೇರ್ಕೊಂಡು ವಿಜೃಂಭಿಸಿ ಆಚರಿಸುವಂತದ್ದು ಇದೆಯಲ್ಲ, ಇದು ಎಲ್ರಿಗೂ ಮನಸ್ಸನ್ನ ತಣಿಸುವಂತಹದ್ದು. ಇಂತಹ ಹಬ್ಬ, ಇಂತಹ ವಿಶೇಷವಾದಂತಹ ಹಬ್ಬ ಎಲ್ಲೂ ನೋಡುಗರಿಗೆ ಸಿಗೋದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲವೂ 1 ದಿವಸದಲ್ಲಿ ಮುಗಿದೋಗ್ಬಿಡುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ಬೋದು, ಅಥವಾ ಇವತ್ತಿಲ್ಲ ನಾಳೆ ಅಂತ ಹೇಳಿ. ಆದ್ರೆ ನಮ್ಮ ಊರ ಜಾತ್ರಾ ಮಹೋತ್ಸವ 1 ವಾರದ ಹಬ್ಬ ಆಗಿರುತ್ತೆ. ಇದು ಬಹಳ ಕಣ್ತುಂಬಿಕೊಳ್ಳುವಂತ ಹಬ್ಬ. ತಾಯಿ ಸದಾಕಾಲ ಆ ಕೆರೆಯ ಹಿಂಬದಿಯಲ್ಲೇ ನೆನೆಸಿದಾಳೆ. ದಾರಿ ಹೋಕರಿಗಾಗ್ಬೋದು, ಅಥವಾ ಮನೆಯ ಒಕ್ಕಲುತನದವರಿಗಾಗಿರ್ಬೋದು, ಅಥವಾ ಯಾರೇ ಬಂದರೂ ಕೂಡ ಎಲ್ಲರನ್ನೂ ತನ್ನ ಕಡೆಗೆ ಕರ್ಕೋತಾಳೆ. ಅಂದ್ರೆ ಎಲ್ಲರಲ್ಲೂ ಭಕ್ತಿ ಭಾವ ಮೂಡಿ ಬರಬೇಕು, ಆ ತರಹದ ಮೂರ್ತಿ ಅವಳ ಒಂದು ತೇಜು ಮೂರ್ತಿ ಅದಿದೆ. ಎಲ್ಲರನ್ನೂ ಆಕರ್ಷಿಸ್ತಾಳೆ, ಎಲ್ರಿಗೂ ದಯ ಪಾಲಿಸ್ತಾಳೆ, ಎಲ್ರಿಗೂ ವರ ಕೊಡ್ತಾಳೆ, ಎಲ್ರಿಗೂ ಏನಿದೆ ಅದನ್ನ ಈಡೇರಿಸ್ತಾಳೆ, ಕಷ್ಟ ನಷ್ಟಗಳನ್ನ ಅಂತ ಹೇಳಿ ನಾವು ಭಾವಿಸ್ತೇವೆ. ನಮಗಂತೂ ಬಹಳ ಪ್ರಿಯವಾದಂತ ತಾಯಿ ನಮ್ಮ ಮನೆ ದೇವರು ಹೊನ್ನಾದೇವಿ.